ಎಷ್ಟೇ ಆಳವಾದಂಥ ಹಿಮ್ಮಡಿ ಒಡಕಾಗಿದ್ರೂ ಹಿಮ್ಮಡಿ ಬಿರುಕು ಬಿಟ್ಟಿದ್ರೂ ಕೂಡ ಒಂದೇ ರಾತ್ರಿಯಲ್ಲಿ ಮುಚ್ಚುತ್ತೆ ಅಂತ ಹೇಳಿದ್ರೆ ನಂಬ್ತೀರಾ? ಸಾಫ್ಟ್ ಆಗುತ್ತೆ, ಸ್ಮೂತ್ ಆಗುತ್ತೆ, ನೋವು ಕಡಿಮೆ ಆಗುತ್ತೆ. ಹಿಮ್ಮಡಿ ಒಂದೇ ಅಲ್ಲ ಫ್ರೆಂಡ್ಸ್, ಅಂಗಾಲು ಒಡೆದು ಹೋಗಿರಲಿ, ಬೆರಳುಗಳಲ್ಲಿ ಕ್ರ್ಯಾಕ್ ಆಗಿರಲಿ, ಕಾಲಿನ ಕೆಳಭಾಗ ಒಣಗಿ ಬಿರುಕು ಬಿಟ್ಟಿರಲಿ, ಇಂತಹ ಎಲ್ಲ ಸಮಸ್ಯೆಗಳಿಗೂ ಒಂದು ಸಿಂಪಲ್ ಮನೆಮದ್ದು ಸಾಕು. ಹೌದು ಫ್ರೆಂಡ್ಸ್, ನಾನು ಹೇಳ್ತಿರೋದು ನಾರ್ಮಲ್ ಟಿಪ್ ಅಲ್ಲ, ಒಂದು ಪವರ್ಫುಲ್ ರೆಮಿಡಿ. ನಾನು ಸ್ವತಃ ಟ್ರೈ ಮಾಡಿದ್ದದ್ದು. ನನ್ನ ಕಾಲು ಕೂಡ ಇದೇ ಥರ ಕ್ರ್ಯಾಕ್ ಆಗ್ತಿತ್ತು, ನಡಿಲಿಕ್ಕೆ ಆಗ್ತಿರಲಿಲ್ಲ, ರಾತ್ರಿ ನಿದ್ದೆ ಬರ್ತಿರ್ಲಿಲ್ಲ. ಆದರೆ ಈ ಒಂದು ರೆಮಿಡಿ ಮಾಡಿದ ಮೇಲೆ ನೀವೇ ನಂಬಲ್ಲ, ಕಾಲು ಸಾಫ್ಟ್ ಆಯಿತು, ಕ್ರ್ಯಾಕ್ ಕ್ಲೋಸ್ ಆಯಿತು, ನೋವು ಆಲ್ಮೋಸ್ಟ್ ಹೋಗಿಬಿಟ್ಟಿತು. ಹಾಗಾದರೆ ಈ ಮನೆಮದ್ದು ಏನು, ಹೇಗೆ ಮಾಡೋದು, ಹೇಗೆ ಯೂಸ್ ಮಾಡೋದು, ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಮೊದಲು ಒಂದು ವಿಷಯ ಕ್ಲಿಯರ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಹಿಮ್ಮಡಿ ಒಡಕು ಅನ್ನೋದು ಸಣ್ಣ ವಿಷಯ ಅಲ್ಲ. ಒಮ್ಮೆ ಡೀಪ್ ಆಗಿ ಬಿರುಕು ಬಿಟ್ರೆ ನಡಿಲಿಕ್ಕೆ ಆಗೋದಿಲ್ಲ, ನೆಲಕ್ಕೆ ಕಾಲು ಇಟ್ರೆ ನೋವು, ಕೆಲವರಿಗೆ ರಕ್ತ ಬರುತ್ತೆ, ಮಹಿಳೆಯರಿಗೆ ಇನ್ನೂ ಕಷ್ಟ. ಸೀರೆ ಹಾಕಿದ್ರೂ ಕಾಣಿಸುತ್ತದೆ, ಚಪ್ಪಲಿ ಹಾಕಿದ್ರೂ ಮುಜುಗರ, ಪುರುಷರಿಗೆ ಕೆಲಸ ಮಾಡೋದಕ್ಕೂ ತೊಂದರೆ. ಚಳಿಗಾಲದಲ್ಲಿ ಇದು ಇನ್ನೂ ಜಾಸ್ತಿ ಆಗುತ್ತೆ. ಸ್ಕಿನ್ ಡ್ರೈ ಆಗುತ್ತೆ, ಕ್ರ್ಯಾಕ್ ಇನ್ನೂ ಡೀಪ್ ಹೋಗುತ್ತೆ. ಇದರ ಮುಖ್ಯ ಕಾರಣಗಳು ಏನು ಗೊತ್ತಾ? ಡ್ರೈ ಸ್ಕಿನ್, ನೀರು ಕಡಿಮೆ ಕುಡಿಯೋದು, ಹೆಚ್ಚು ಸಾಬೂನು, ಡಿಟರ್ಜೆಂಟ್, ಪೋಷಕಾಂಶ ಕೊರತೆ. ಮತ್ತೊಂದು ದೊಡ್ಡ ಕಾರಣ, ಕಾಲಿಗೆ ಕೇರ್ ಮಾಡೋದಿಲ್ಲ. ಮುಖಕ್ಕೆ ಕ್ರೀಮ್ ಹಚ್ತೀವಿ, ಕಾಲಿಗೆ ಏನು ಮಾಡ್ತೀವಿ? ಏನೂ ಇಲ್ಲ. ಅದಕ್ಕೆ ಈ ಸಮಸ್ಯೆ. ಈಗ ರೆಮಿಡಿ ಕಡೆ ಬರೋಣ. ಮೊದಲ ಪದಾರ್ಥ ಈರುಳ್ಳಿ. ಸಿಂಪಲ್ ಅನ್ನಿಸ್ತಾ ಇದೆ ಅಲ್ವಾ? ಆದರೆ ಇದರ ಪವರ್ ನಿಮಗೆ ಗೊತ್ತಿಲ್ಲ. ಕೆಂಪು ಈರುಳ್ಳಿ ತಗೊಳ್ಳಿ, ಇದರಲ್ಲಿ ಸಲ್ಫರ್ ಇದೆ, ವಿಟಮಿನ್ ಸಿ ಇದೆ, ಆಂಟಿ ಬ್ಯಾಕ್ಟೀರಿಯಲ್ ಗುಣ ಇದೆ. ಇವು ಎಲ್ಲ ಸೇರಿ ಏನು ಮಾಡುತ್ತೆ ಗೊತ್ತಾ? ಒಡೆದ ಸ್ಕಿನ್ ರಿಪೇರ್ ಮಾಡುತ್ತೆ, ಕ್ರ್ಯಾಕ್ ಕ್ಲೋಸ್ ಮಾಡುತ್ತೆ, ಇನ್ಫೆಕ್ಷನ್ ತಡೆಯುತ್ತೆ. ಡೀಪ್ ಕ್ರ್ಯಾಕ್ ಇದ್ದವರಿಗೆ ಇದು ತುಂಬ ಇಂಪಾರ್ಟೆಂಟ್. ಈಗ ಈರುಳ್ಳಿ ಹೇಗೆ ತಯಾರಿಸೋದು ನೋಡೋಣ. ಈರುಳ್ಳಿಯನ್ನು ತೆಗೆದು ಕುಟ್ಟಣಿಗೆ ಹಾಕಿ ಚೆನ್ನಾಗಿ ಕುಟ್ಟಿಕೊಳ್ಳಿ. ಮಿಕ್ಸಿ ಬೇಡ, ಯಾಕಂದ್ರೆ ಕುಟ್ಟಿದ್ರೆ ರಸ ಪ್ಯೂರ್ ಆಗಿ ಸಿಗುತ್ತೆ. ನಂತರ ಅದನ್ನ ಹಿಂಡಿ ರಸ ತೆಗೆದುಕೊಳ್ಳಿ. ಒಂದು ತಪ್ಪು ಮಾಡಬೇಡಿ, ನೀರು ಹಾಕಬೇಡಿ, ಪವರ್ ಕಡಿಮೆ ಆಗುತ್ತೆ. ಇದಕ್ಕೆ ಮುಂದಿನ ಪದಾರ್ಥ ಗ್ಲಿಸರಿನ್. 1 ಸ್ಪೂನ್ ಹಾಕಿ. ಗ್ಲಿಸರಿನ್ ಏನು ಮಾಡುತ್ತೆ? ಸ್ಕಿನ್ ಒಳಗೆ ಹೋಗಿ ಒಣಗಿದ ಚರ್ಮ ಸಾಫ್ಟ್ ಮಾಡುತ್ತೆ, ನ್ಯೂಟ್ರಿಷನ್ ಕೊಡುತ್ತೆ. ಗ್ಲಿಸರಿನ್ ಇಲ್ಲ ಅಂದ್ರೆ ತುಪ್ಪ ಹಾಕಿ, ಅದೇ ಕೆಲಸ ಮಾಡುತ್ತೆ. ಈಗ ಲವಂಗ. 5 ರಿಂದ 6 ಲವಂಗ ತಗೊಳ್ಳಿ, ಪುಡಿ ಮಾಡಿ. ಲವಂಗದಲ್ಲಿ ಏನು ಇದೆ ಗೊತ್ತಾ? ಆಂಟಿ ಇನ್ಫ್ಲಮೇಟರಿ, ಪೇನ್ ರಿಲೀಫ್ ಗುಣ, ನೋವು ಕಡಿಮೆ ಮಾಡುತ್ತೆ, ಕ್ರ್ಯಾಕ್ ಹೀಲ್ ಆಗಲು ಸಹಾಯ ಮಾಡುತ್ತೆ. ರಕ್ತ ಬರುತ್ತಿದ್ರೆ ಇದು ತುಂಬಾ ಉಪಯೋಗ. ಮುಂದಿನದು ಕರ್ಪೂರ. ಇದನ್ನು ಪುಡಿ ಮಾಡಿ ಸೇರಿಸಿ. ಕರ್ಪೂರ ಏನು ಮಾಡುತ್ತೆ? ಸ್ಕಿನ್ ಕ್ಲೀನ್ ಮಾಡುತ್ತೆ, ಇನ್ಫೆಕ್ಷನ್ ಕಡಿಮೆ ಮಾಡುತ್ತೆ, ನೋವು ಕಡಿಮೆ ಮಾಡುತ್ತೆ. ಇದು ತುಂಬಾ ಪವರ್ಫುಲ್. ಈಗ ಅಲೋವೆರಾ ಜೆಲ್. ಇದನ್ನು ಸೇರಿಸಿ. ಅಲೋವೆರಾ ಏನು ಮಾಡುತ್ತೆ? ಸ್ಕಿನ್ ಕೂಲ್ ಮಾಡುತ್ತೆ, ಹೀಲಿಂಗ್ ವೇಗ ಮಾಡುತ್ತೆ, ಮಿಶ್ರಣ ಸ್ಟೋರ್ ಮಾಡಲು ಸಹಾಯ ಮಾಡುತ್ತೆ. ಫ್ರೆಶ್ ಅಲೋವೆರಾ ಇದ್ರೆ ಇನ್ನೂ ಬೆಸ್ಟ್. ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ನಿಮ್ಮ ಮೇನ್ ಮೆಡಿಸಿನ್. ಆದರೆ ಇನ್ನೂ ಒಂದು ಸೀಕ್ರೆಟ್ ಸ್ಟೆಪ್ ಇದೆ, ಅದನ್ನು ಮಿಸ್ ಮಾಡಬೇಡಿ. ಕ್ಯಾಂಡಲ್ ತೆಗೆದುಕೊಳ್ಳಿ, ಚಿಕ್ಕ ಪೀಸ್ ಕಟ್ ಮಾಡಿ, ಕೊಬ್ಬರಿ ಎಣ್ಣೆ ಸೇರಿಸಿ, ಸ್ವಲ್ಪ ಬಿಸಿ ಮಾಡಿ. ಕ್ಯಾಂಡಲ್ ಮೆಲ್ಟ್ ಆಗುತ್ತೆ. ಇದು ಯಾಕೆ ಮಾಡ್ತೀವಿ ಗೊತ್ತಾ? ನೀವು ಹಾಕಿದ ಮೆಡಿಸಿನ್ ಹೊರಗೆ ಹೋಗೋದಿಲ್ಲ, ಸ್ಕಿನ್ ಮೇಲೆ ಸೀಲ್ ಆಗುತ್ತೆ, ಫಾಸ್ಟ್ ಹೀಲಿಂಗ್ ಆಗುತ್ತೆ. ಈ ಸ್ಟೆಪ್ ತುಂಬ ಇಂಪಾರ್ಟೆಂಟ್. ಇಲ್ಲಿ ತನಕ ಎಲ್ಲ ತಯಾರಿ ಆಯಿತು. ಈಗ ಹೇಗೆ ಯೂಸ್ ಮಾಡಬೇಕು ಅನ್ನೋದು ನೋಡೋಣ. ಇದು ತುಂಬ ಕ್ರಿಟಿಕಲ್ ಸ್ಟೆಪ್. ಮೊದಲು ನಿಮ್ಮ ಕಾಲನ್ನು ಚೆನ್ನಾಗಿ ತೊಳ್ಕೊಳ್ಳಿ. ಸಾಧ್ಯ ಇದ್ದರೆ ಬಿಸಿ ನೀರಲ್ಲಿ ಸ್ವಲ್ಪ ನೆನೆಸಿ. ನಂತರ ಸ್ಕ್ರಬ್ಬರ್ ಅಥವಾ ಕಲ್ಲಿನಿಂದ ಡೆಡ್ ಸ್ಕಿನ್ ತೆಗೆದು ಹಾಕಿ. ಯಾಕೆ ಇದು ಮಾಡಬೇಕು? ಮೆಡಿಸಿನ್ ಒಳಗೆ ಹೋಗಬೇಕು. ಡೆಡ್ ಸ್ಕಿನ್ ಇದ್ರೆ ಕೆಲಸ ಮಾಡೋದಿಲ್ಲ. ಈಗ ಕಾಲು ಒಣಗಿಸಿಕೊಳ್ಳಿ. ನಂತರ ನೀವು ಮಾಡಿದ್ದ ಮಿಶ್ರಣ ತೆಗೆದುಕೊಳ್ಳಿ, ಚೆನ್ನಾಗಿ ಹಚ್ಚಿ. ಬಿರುಕು ಒಳಗೆ ಹೋಗುವಂತೆ ಹಚ್ಚಿ. ಸೈಡ್ಗಳಲ್ಲೂ ಹಚ್ಚಿ. 2-3 ಬಾರಿ ಹಚ್ಚಿ. 1 ಬಾರಿ ಹಚ್ಚಿದ್ರೆ ಸಾಲದು, ಮತ್ತೆ ಮತ್ತೆ ಹಚ್ಚಿ. ನಂತರ 5 ನಿಮಿಷ ಬಿಡಿ, ಸ್ಕಿನ್ ಅಬ್ಸಾರ್ಬ್ ಮಾಡುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್, ನೀವು ತಯಾರಿಸಿದ ಕ್ಯಾಂಡಲ್ ಆಯಿಲ್ ತೆಗೆದುಕೊಳ್ಳಿ, ಮೇಲಿಂದ ಹಚ್ಚಿ. ಇದು ಪ್ಯಾಕ್ ಥರ ಕೆಲಸ ಮಾಡುತ್ತೆ. ನೀವು ಹಾಕಿದ ಮೆಡಿಸಿನ್ ಒಳಗೆ ಲಾಕ್ ಆಗುತ್ತೆ, ಕ್ರ್ಯಾಕ್ ಕ್ಲೋಸ್ ಆಗಲು ಸಹಾಯ ಮಾಡುತ್ತೆ. ಈಗ ಒಂದು ಸಾಕ್ಸ್ ಹಾಕಿಕೊಳ್ಳಿ. ಇದು ಯಾಕೆ? ಮೆಡಿಸಿನ್ ಹೊರಗೆ ಹೋಗೋದಿಲ್ಲ, ಹೀಲಿಂಗ್ ಫಾಸ್ಟ್ ಆಗುತ್ತೆ. ಈ ರೆಮಿಡಿ ಯಾವಾಗ ಮಾಡಬೇಕು? ರಾತ್ರಿ ಮಾಡಬೇಕು. ಯಾಕಂದರೆ ರಾತ್ರಿ ಸ್ಕಿನ್ ರಿಪೇರ್ ಆಗುತ್ತೆ, ಮೆಡಿಸಿನ್ ಹೆಚ್ಚು ಕೆಲಸ ಮಾಡುತ್ತೆ,
ಬೆಳಿಗ್ಗೆ ಏನಾಗುತ್ತೆ ಗೊತ್ತಾ? ಕಾಲು ಸಾಫ್ಟ್ ಆಗುತ್ತೆ, ಕ್ರ್ಯಾಕ್ ಸ್ವಲ್ಪ ಕ್ಲೋಸ್ ಆಗಿರುತ್ತೆ, ನೋವು ಕಡಿಮೆ ಆಗಿರುತ್ತೆ. ಒಂದು ದಿನದಲ್ಲಿ 100% ರಿಸಲ್ಟ್ ಬರೋದಿಲ್ಲ, ಆದರೆ ಡಿಫ್ರೆನ್ಸ್ ಕಾಣಿಸ್ತಾ ಇರುತ್ತೆ. 2-3 ದಿನ ಮಾಡಿದರೆ ಡೀಪ್ ಕ್ರ್ಯಾಕ್ ಕೂಡ ಹೀಲ್ ಆಗುತ್ತೆ, ಸ್ಕಿನ್ ಸ್ಮೂತ್ ಆಗುತ್ತೆ. ಈಗ ಒಂದು ಮುಖ್ಯ ಪ್ರಶ್ನೆ, ಎಷ್ಟು ದಿನ ಮಾಡಬೇಕು? ಕ್ರ್ಯಾಕ್ ಎಷ್ಟು ಇದೆ ಅನ್ನೋದ್ರ ಮೇಲೆ ಅವಲಂಬಿತ. ಲೈಟ್ ಕ್ರ್ಯಾಕ್ ಇದ್ದರೆ 2-3 ದಿನ ಸಾಕು. ಡೀಪ್ ಕ್ರ್ಯಾಕ್ ಇದ್ದರೆ 1 ವಾರ ಮಾಡಿ. ಈಗ ಇನ್ನೂ ಕೆಲವು ಟಿಪ್ಸ್, ಇವು ಫಾಲೋ ಮಾಡಿದರೆ ಮಾತ್ರ ಫುಲ್ ರಿಸಲ್ಟ್. ನೀರು ಜಾಸ್ತಿ ಕುಡಿಯಿರಿ, ಸ್ಕಿನ್ ಡ್ರೈ ಆಗೋದು ಕಡಿಮೆ ಆಗುತ್ತೆ. ಕಾಲು ತೊಳ್ಕೊಂಡ ಮೇಲೆ ಒಣಗಿಸಿಕೊಳ್ಳಿ, ಮಾಯಿಶ್ಚರೈಸರ್ ಮಾಡಿ. ಹೆಚ್ಚು ಸಾಬೂನು ಬಳಸದಿರಿ, ಅದು ಸ್ಕಿನ್ ಡ್ರೈ ಮಾಡುತ್ತೆ. ಚಳಿಗಾಲದಲ್ಲಿ ಕಾಲು ಕವರ್ ಮಾಡಿ ಸಾಕ್ಸ್ ಹಾಕಿ. ಇನ್ನೊಂದು ಮುಖ್ಯ ವಿಷಯ, ನೀವು ಎಷ್ಟು ದಿನ ಕ್ರೀಮ್ ಹಚ್ಚಿದ್ರೂ ರಿಸಲ್ಟ್ ಬರಲಿಲ್ಲ ಅಂದ್ರೆ ಅದು ರೂಟ್ ಕಾಸ್ ಫಿಕ್ಸ್ ಮಾಡ್ತಿಲ್ಲ. ಈ ರೆಮಿಡಿ ಒಳಗಿನಿಂದ ಹೀಲ್ ಮಾಡುತ್ತೆ. ನೀವು ಯೋಚಿಸ್ತಿರಬಹುದು, ಇಷ್ಟು ಸಿಂಪಲ್ ರೆಮಿಡಿ ಕೆಲಸ ಮಾಡುತ್ತಾ? ಹೌದು, ಸರಿಯಾಗಿ ಮಾಡಿದ್ರೆ ಕೆಲಸ ಮಾಡುತ್ತೆ. ಇದರಲ್ಲಿ ಇರುವ ಪದಾರ್ಥಗಳು ಈರುಳ್ಳಿ, ಲವಂಗ, ಕರ್ಪೂರ, ಅಲೋವೆರಾ ಇವೆಲ್ಲ ನೈಸರ್ಗಿಕ, ಸೈಡ್ ಎಫೆಕ್ಟ್ ಇಲ್ಲ. ಮಾರ್ಕೆಟ್ ಕ್ರೀಮ್ ಏನು ಮಾಡುತ್ತೆ? ಸರ್ಫೇಸ್ ಲೆವೆಲ್ ಕೆಲಸ ಮಾಡುತ್ತೆ. ಈ ರೆಮಿಡಿ ಏನು ಮಾಡುತ್ತೆ? ರೂಟ್ ಲೆವೆಲ್ ಕೆಲಸ. ಫ್ರೆಂಡ್ಸ್, ನೀವು ಇಷ್ಟು ದಿನ ಇಗ್ನೋರ್ ಮಾಡಿದ್ದ ಸಮಸ್ಯೆ ಇವತ್ತು ಸರಿಪಡಿಸಿಕೊಳ್ಳಿ. ಕಾಲಿಗೆ ಕೇರ್ ಕೊಡಿ. ಈ ರೆಮಿಡಿ ಟ್ರೈ ಮಾಡಿ, ನಿಮ್ಮ ಕಾಲೇ ಸಾಕ್ಷಿ ಕೊಡುತ್ತೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಆರೋಗ್ಯವಾಗಿರಿ.